ಜಮೀನುಗಳಿಗೆಲ್ಲ ಒಳ್ಳೆ ರೈಟ್ಗಳು ಸಿಗುತ್ತೆ, ಒಳ್ಳೆ ಇಂಪ್ರೂವ್ ಬೆಂಗಳೂರು ಸೇರಿದ್ರೆ ಒಳ್ಳೆ ಇಂಪ್ರೂವ್ ಆಗುತ್ತೆ ಅಂತ ಅವ್ರು ಸೇರಿಸ್ತಾ ಇದ್ದಾರೆ. ಬೆಂಗಳೂರಿಗೆ ಹೋಗಿ ಫೈಲ್ ಎತ್ಕೊಂಡು ಅಲಿಯೋಕ್ಕಾಗಲ್ಲ. ಇಲ್ಲಿ ನಮ್ಗೆ ರಾಮನಗರ ಆದರೆ ಹತ್ರದಲ್ಲೇ ಇರುತ್ತೆ. DCM ಬೇರೆ ಅವ್ರವ್ರ ಸ್ಥಿತಿ ಏನದ, ಅವರು ಒಳ್ಳೆ ಬೆಳವಣಿಗೆ ಏನು ಮಾಡ್ತಾರೋ. ಅಯ್ಯೋ, ಯಾವ ಹೆಸರು ಇಕ್ಕಿದ್ರೇನೋ ಓಕೆ ಇಲ್ಲ. ಏನಂದ್ರೆ ನಮಗೆ ಏನು ಮಾಡಿಕೊಡ್ತಾ ಇಲ್ವಲ್ಲ. ವೀಕ್ಷಕರೇ, ನಾನೀಗ ರಾಮನಗರ ಜಿಲ್ಲೆಯಲ್ಲಿ ಬರುವಂಥ ಹಾರೋಹಳ್ಳಿ ತಾಲೂಕಿನಲ್ಲಿದ್ದೀನಿ. ಇಲ್ಲಿನ ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಸಮಯ ಈಗ. ಅವರು ಏನು ಹೇಳ್ತಾರೆ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಹೆಸರನ್ನು ಇಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋಣ, ಅವರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಪ್ರಯತ್ನ ಮಾಡೋಣ ಬನ್ನಿ. ಈಗ ರಾಮನಗರ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಸರ್ಕಾರ. ನಿಮ್ಗೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ. ಯಾಕೆ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಾರೆ ಮುಂದೆ, ಅವ್ರು ಮಾಡ್ತಾ ಇರೋದು ಸರಿ. ಮೊದಲು ಇದ್ದಿತ್ತು ರಾಮನಗರ ಬೆಂಗಳೂರು ಡಿಸ್ಟಿಕ್ಕಲ್ಲೇ ಇದ್ದಿತ್ತು, ಇವಾಗ ಆ ಥರ ಮಾಡಿದ್ರೆ ಒಳ್ಳೇದೇ. ಆಮೇಲೆ ರಾಮನಗರ ಆಯ್ತಲ್ಲ, ಮತ್ತೆ ಈಗ ಯಾಕೆ ಮತ್ತೆ ಹೋಗಿ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸೋದು? ಅದನ್ನು ಸೇರಿಸ್ಲಿ ಬಿಡಿ, ಚೆನ್ನಾಗಿರ್ತದೆ. ನಮ್ಗೆ ಹತ್ರ ಇರೋದಿಲ್ಲ ಬೆಂಗಳೂರು, ಸೇರಿಸ್ರೆ ಒಳ್ಳೇದಲ್ವಾ? ಏನೇನು ಹೆಲ್ಪ್ ಆಗುತ್ತೆ ಹಾಗಾದರೆ ಇದೇನಾದರೂ ಬೆಂಗಳೂರು ದಕ್ಷಿಣಕ್ಕಾದರೆ? ಈ ಕಡೆಲ್ಲ ಇಂಪ್ರೂವ್ ಆಗಿದೆ, ಇಂಡಸ್ಟ್ರಿ ಏರಿಯಾ ಇದೆ, ಫುಲ್ ಇಂಪ್ರೂವ್ ಆಗಿದೆ ರಾಮನಗರ. ಇವಾಗ ಏರ್ಪೋರ್ಟು ಮಾಡ್ಯಾಗ ರಾಮನಗರದಲ್ಲಿ ಓಡಾಡ್ತಿದ್ದಾರೆ DK ಶಿವಕುಮಾರು. ಒಳ್ಳೇದು, ಅವೆಲ್ಲ ಹತ್ರ ಆಗುತ್ತೆ ನಮಗೆ. ಬೆಂಗಳೂರಿಗೂ ರಾಮನಗರಕ್ಕೂ ಹಾರೋಳಿಗೂ ಎಲ್ಲ ಹತ್ರ ಆಗುತ್ತೆ. ಬೆಂಗಳೂರು ದಕ್ಷಿಣ ಅಂತ ಹೆಸರು ಕೊಟ್ಟು ಮಾತ್ರಕ್ಕೆ ಇಂಪ್ರೂವ್ ಆಗಿಬಿಡುತ್ತಾ? ರಾಮನಗರ ಅಂತ ಇದೆಯಲ್ಲ, ಇದನ್ನೇ ಇಂಪ್ರೂವ್ ಮಾಡ್ಬೋದಲ್ಲ ಇವರು? ಮಾಡ್ಬೋದಿತ್ತು. ಇವಾಗ DK ಶಿವಕುಮಾರು ಅವರು ಅಧಿಕಾರ ಇದೆ, ಸರ್ಕಾರ ಇದೆ, ಅವರು ಮುಂದೆ ಮುಖ್ಯಮಂತ್ರಿ ಆಗೋ ವ್ಯಕ್ತಿ. ಅವರು ಹತ್ರ ಆಗಿದ್ರೆ ಈ ಕಡೆಲ್ಲ ಒಳ್ಳೆ ರೈಟ್ಗಳು, ಜಮೀನುಗಳಿಗೆಲ್ಲ ಒಳ್ಳೆ ರೈಟ್ಗಳು ಸಿಗುತ್ತೆ, ಒಳ್ಳೆ ಇಂಪ್ರೂವ್ ಬೆಂಗಳೂರು ಸೇರಿದ್ರೆ ಒಳ್ಳೆ ಇಂಪ್ರೂವ್ ಆಗುತ್ತೆ ಅಂತ ಅವ್ರು ಸೇರಿಸ್ತಾ ಇದ್ದಾರೆ. ನಿಮಗೆ ಓಕೆ ಹಾಗಾದರೆ? ಓಕೆ. ಏನು ಹೇಳ್ತೀರಾ ಬ್ರದರ್? ಓಕೆನಾ? ಓಕೆ. ಏನು ಹೇಳ್ತೀರಾ ಸರ್? ಸರ್ ಅದೇನು ಗೊತ್ತಾ ಸರ್, ಬದಲಾವಣೆ ಮಾಡೋದು ಇದಲ್ಲ, ಹಳೆ ಹೆಸ್ರು ಹಂಗಿರ್ಬೇಕಲ್ಲ. ಹಾಂ, ನಿಜಲ್ವಾ? ಇವಾಗ ರಾಮನಗರ ಹೋಗಿ ದಕ್ಷಿಣ ಮಾಡ್ತೀನಿ ಅಂದರೆ ಹಾಂ, ಅದು ಇದು ಸ್ವಲ್ಪ ಇದೆ ಅಲ್ವಾ? ಹಾಂ, ಈಗ ಹಳೆ ಹೆಸರು ಅಂದರೆ ರಾಮನಗರ ಅಂದರೆ ಎಂಥ ಹೆಸರು ಅದು? ಅದೇ ಏನು ತಪ್ಪಾಗ್ತಿತ್ತು ಅಂತ? ಎಂಥ ಹೆಸರು ಅದು? ಹಾಂ, ಇಡೀ ಇದರಲ್ಲೇ ಇತಿಹಾಸದಲ್ಲಿ ಇರೋ ಹೆಸರು ಅದು. ರಾಮನಗರಕ್ಕೆ ಒಂದು ಇತಿಹಾಸ ಇದೆ, ಹೆಸರು ಅದು. ಹಾಂ, ಇದು ಬಿಟ್ಟರೆ ರಾಮನಗರದಲ್ಲಿ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ರಾಮನಗರ ಅಂತ ಎಲ್ಲಾರು ಬೇರೆ ಕಡೆ ಆಯಿತಾ? ಹಾಂ, ಆಯಿತಾ? ಇಲ್ಲ. ನೋಡಿ ಅವರು ಏನೋ ಇವಾಗ DCM ಬೇರೆ ಅವ್ರವ್ರ ಸ್ಥಿತಿ ಏನದ, ಅವರು ಒಳ್ಳೆ ಬೆಳವಣಿಗೆ ಏನು ಮಾಡ್ತಾರೋ ಅದು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂತಿದ್ದಾರೆ ಕೆಲವರು, ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಸಲುವಾಗಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ. ಏನು ಹೇಳಿ? ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ. ಅಂದರೆ ಇವಾಗ ನಾವು ಫಸ್ಟ್ ಹಳ್ಳಿ ಹೆಸರು ರಾಮನಗರನೇ ಅದೇ ಇರಬೇಕು ಅಂತ. ಹಾಂ, ಅಷ್ಟೇ. ಬೆಂಗಳೂರು ದಕ್ಷಿಣ ಆಗೋದು ಬೇಡ, ದಕ್ಷಿಣ ಆಗೋದು ಬೇಡ. ಯಾಕೆಂದರೆ ಅದು ಇಲ್ಲೆಲ್ಲ ಹೊಂಟೋಗುತ್ತೆ. ಹಾಂ, ಇಂಪ್ರೂವ್ ಆಗುತ್ತೆ ಅಂತಾರಲ್ಲಪ್ಪ. ಇಂಪ್ರೂವ್ ಆಗುತ್ತೆ ಬೆಂಗಳೂರು ದಕ್ಷಿಣಕ್ಕೆ. ಏನು ಕಮ್ಮಿ ಆಗೈತೆ ಇವಾಗ? ಏನು ಕಮ್ಮಿ ಆಗೈತೆ? ಇವಾಗ ರಾಮನಗರ ತಾನೇ ಹೋಗ್ಬಿಡ್ಬೇಕು ನಾವು. ಹಾಂ, ಈ ಬೆಂಗಳೂರು ಹೋಗ್ಬೇಕಾಯ್ತು ಅದನ್ನೆಷ್ಟು? ಹಾಂ, ಹೇಳಿ. ಸೊ ನಿಮ್ಮ ಪ್ರಕಾರ ರಾಮನಗರ ಆಗೇ ಇರಬೇಕು? ಅದೊಂದು ಒಂಥರ ಇದ್ದಿದ್ದಂಗೆ ಹಳೆ ಹೆಸರು. ಇವ್ರು 2 ಸತಿ ಮುಖ್ಯಮಂತ್ರಿ ಆಗಿಲ್ವಾ ಕುಮಾರಸ್ವಾಮಿ? ಹಾಂ, ಇವರು ಇದಕ್ಕೆ ಸೇರ್ತಾರೆ ಎರಡೇ DK ಶಿವಕುಮಾರು. ಇದ್ರ ಹೆಸರು ಕೂಡ ಆಗಲಿ ಬಿಡಿ. ಹಾಂ, ನಾವು ಬೇಡ ಅಂತೀವ? ಹಾಂ, ನಮಗೇನು ನಮ್ಗೆ ಸೇರಿದ್ರಾಗ ಇನ್ನೂ ಒಳ್ಳೇದಲ್ವಾ? ಹಾಂ, ಯಾಕೆ ಹೆಸರು ಚೇಂಜ್ ಮಾಡ್ಬೋದು? ಹಾಂ, ಈಗ ನಿಮ್ಮ ರಾಮನಗರ ಜಿಲ್ಲೆ ಇದೆಯಲ್ಲ, ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಹೆಸರು ಇಡ್ತಾರಂತೆ. ನಿಮ್ಗೆ ಓಕೆನಾ? ಅಯ್ಯೋ, ಯಾವ ಹೆಸರು ಇಕ್ಕಿದ್ರೇನೋ ಓಕೆ ಇಲ್ಲ. ಓಕೆನೇ. ಏನಂದ್ರೆ ನಮಗೆ ಏನು ಮಾಡಿಕೊಡ್ತಾ ಇಲ್ವಲ್ಲ. ಹೂವು ಮರಕ್ಕೆ ಜಾಗ ಮಾಡಿಕೊಡ್ತಾ ಇಲ್ಲ. MLA ಬಂದರು, ಗೆದ್ದರು, ಎತ್ತಿ ಬಿಸಾಕಿದ್ರು ನಮ್ಮನ್ನ ಇಲ್ಲಿಗೆ. ದೂರ ಕೊಡ್ತೀವಿ ನಿನಗೆ, ಪರ್ಸಲೆ ಹಾಕಿ ಮಾಡಿಕೊಡ್ತೀನಿ ಕಣಮ್ಮ ಅಂದವರು ನಮ್ಮ ಕಡೆ ನೋಡ್ತಾನೆ ಇಲ್ಲ. ಊದೋರಿಗೆ ನಾವು ಅವ್ರ ಮನೆ ಬಾಗಿಲ್ಗೆಲ್ಲ ತಿರುಗಿ ಸಾಕಾಯಿತು. ಒಬ್ಬರು ಮಾಡಿಕೊಡ್ತಾ ಇಲ್ಲ. ಊದೋರ್ನ ಏನು ಕೇರ್ಲೆಸ್ಸೇ ನೋಡ್ತಾ ಇಲ್ಲ. ಓಟ್ ಬೇಕಾದಾಗ ಕೈ ಮುಗಿತಾನೆ, ಓಟ್ಗಳು ಆಕ್ರಮ ಅಂದ ಬರ್ತಾರೆ. ಓಟ್ ಗೆದ್ದ ಮೇಲೆ ಎತ್ತಿ ಬಿಸಾಕದಂತೆ ವಾಸನೆ ಅಂತೆ ಅವನಿಗೆ. ಯಗ್ಬಾಲ್ ಹುಸೇನ್ಗೆ ವಾಸನೆ ಅಂತೆ. ನಂದ ಊದೋರ್ನೆಲ್ಲ ಎತ್ತಿ ಬಿಸಾಕ್ಬಿಟ್ಟ. ನಮ್ಮ ಜೀವನ ಏನು ಮಾಡೋದು? ಗಂಡ ಇಲ್ಲ, ಮಕ್ಕಳಿಲ್ಲ, ಇದೇ ಆಧಾರ ನಮಗೆ. ಈ ಆಧಾರದಿಂದ ಕೂತಿದ್ರೆ ಎತ್ತಿ ಬಿಸಾಕಿದ್ರು. ಏನು ದಾರಿ? ಯಾವ ದಾರಿಯಲ್ಲಿ ಹೋಗೋದು ನಾವು?
ಹೋಗಿ ಎಂಥ ಮಿನಿಸ್ಟ್ರನ್ನೆಲ್ಲ ಕೇಳ್ದು ಯಾರೂ ನಮಗೇನು ದಾರಿ ಮಾಡಿಕೊಡ್ತಾ ಇರಲಿಲ್ಲ ಹಾರೋಹಳ್ಳಿಲಿ 35 ವರ್ಷದಿಂದ ಇದ್ದೀವಿ, ಕೊಡ್ತಾಯಿಲ್ಲ ದಾರಿನ. DCM DK ಶಿವಕುಮಾರ್ ಇದಾರಲ್ಲ, DK ಶಿವಕುಮಾರ್ ಅವರನ್ನು ಗೆದ್ದರು, ಏನು ಮಾಡಿಕೊಡ್ತಾಯಿಲ್ಲ. ನಾವು ಹೋಗಿ ಕೇಳ್ದು, ಅವ್ರ ತಮ್ಮವ್ರನ್ನ ಹೋಗಿ ಕೇಳ್ದು, ಅವ್ರಿಗೆ ಕೊಟ್ಟಿದ್ದಕ್ಕೆ ಏನಂದ್ರು ಇದೆಲ್ಲಿ ಎತ್ತ ಅಂದಿದ್ದಕ್ಕೆ ಮಾಡಿಕೊಡ್ತೀವಿ ಹೋಗ್ರಮ್ಮ ಅಂದರು. ಏನು ಮಾಡಿಕೊಡ್ಲಿಲ್ಲಪ್ಪ. 1 ವರ್ಷ ಆಯ್ತು ಗೆದ್ದು, 1 ವರ್ಷ ಆಯ್ತು ಇಲ್ಲಿ ನಮ್ಮನ್ನ ಉದ್ದೋರ್ನೆಲ್ಲ ಎತ್ತು ಬಿಸಾಕಿ ಏನು ಮಾಡಿಕೊಡ್ತಾ ಇಲ್ಲ. ಅಕ್ಬಲ್ ಹುಸೇನ್ ಬರ್ತಾನೆ, ಕೇಳಿದ್ರೆ ಮಾಡ್ತೀವಿ ಅಂತೆಲ್ಲ ಹೋಯ್ತಾನೆ ನೆಟ್ಟಿಗೆ ದಾರಿ ಹಿಡ್ಕೊಂಡು. ಏನು ಮಾಡಿಕೊಡ್ತಾನೆ? ಅವ್ರವ್ರು ಗೆದ್ದರು, ಅವ್ರವ್ರ ದಾರಿಲ್ಲ, ಅವ್ರವ್ರೇ ಯಾರು ಏನು ಮಾಡಿಕೊಡ್ತಾ ಇಲ್ಲ. ಜೀವನ ನಮ್ಗೆ ಜೀವನ ಏನು ಮಾಡೋಣ? ಅಕ್ಕಿ ಕಾಸು ಬಂದವ್ರಿಗೆ ಬರ್ತಾರೆ, ನಮ್ಗೆ ಯಾವ ತಾವು ಅಕ್ಕಿ ಕಾಸು ಇಸ್ಕೊತಾ ಇಲ್ಲ, ಒಂದು ಅಕ್ಕಿ ಇಸ್ಕೊತಾ ಇಲ್ಲ, ಒಂದು ಕಾಸು 10 ರೂಪಾಯಿ ಇಸ್ಕೊತಾ ಇಲ್ಲ. ನಮ್ಮ ಗಂಡ ಸತ್ತು 40 ವರ್ಷ 25 ವರ್ಷ ಆಯಿತು. ಓಟ್ ಪಿಲ್ಚಿನೂ ಇಸ್ಕೊತಾ ಇಲ್ಲ, 10,000 ಇಲ್ಲಿ 2,000 ಬರ್ತದೆ, 2,000ನೂ ಇಸ್ಕೊತಾ ಇಲ್ಲ, 10 ರೂಪಾಯಿ ಇಸ್ಕೊತಾ ಇಲ್ಲ, ಅಕ್ಕಿನೂ ಇಸ್ಕೊತಾ ಇಲ್ಲ. ನಾನು ದುಡಿತೀವಿ ತಿಂತೀವಿ, ದುಡ್ದು ತಿನ್ನೋಕೆ ಒಂದು ಜಾಗ ಕೊಡ್ತಾ ಇಲ್ಲ. ಏನು ಮಾಡೋದು ದಾರಿ? ಜಾಗ ಬೇಕಷ್ಟೇ. ನಮ್ಗೆ ಜಾಗ ಬೇಕು, ನಮ್ಗೆ ಅವ್ರು ಏನು ಕೊಡೋದು ಬೇಕಿಲ್ಲ, ನಮ್ಗೆ ಜಾಗ ಬೇಕು, ಜಾಗ ಬೇಕು ಕೂತ್ಕೊಂಡಾಕಿ. ಏನು ಹೇಳ್ತೀರಿ? ಈಗ ಬೆಂಗಳೂರು ದಕ್ಷಿಣ ಅಂತ ಹೇಳಿ ರಾಮನಗರಕ್ಕೆ ನಾಮಕರಣ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಸರ್ಕಾರ. ನಿಮಗೆ ಅದಕ್ಕೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ ಅಂತ ಅಲ್ಲ, ಇವಾಗ ರಾಮನಗರ ಅಂತಲೇ ಇದ್ದರೆ ಇವಾಗ ಓದಿರೋರು ಇರ್ತಾರೆ, ಓದದೇ ಇರೋರು ಇರ್ತಾರೆ. ಇವಾಗ ಯಾವ ಜಿಲ್ಲೆ ಅಂದರೆ ರಾಮನಗರ ಜಿಲ್ಲೆ, ಅದು ಒಂದು ಎಲ್ಲರಿಗೂ ಇದಾಗಿದೆ. ರಾಮನಗರ ಜಿಲ್ಲೆ ಹಾಗೆ ರಾಮನಗರ ಅಂತಲೇ ಹೆಸರಿರಲಿ ಅಂತಲೇ ನಾನು ಹೇಳೋದು ಸರ್, ಅಷ್ಟೇ. ಅಂದರೆ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಿದ್ರೆ ಇಲ್ಲಿರೋ ಜಮೀನಿಗೆಲ್ಲ ಒಳ್ಳೆ ಬೆಲೆ ಬರುತ್ತೆ, ಮತ್ತು ಬೇರೆ ಬೇರೆ ಕಂಪನಿಗಳೆಲ್ಲ ಬರ್ತವೆ ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ಇನ್ನೂ ಅಭಿವೃದ್ಧಿ ಹೆಚ್ಚಾಗುತ್ತೆ, ಹಾಗಾಗಿ ಬೆಂಗಳೂರು ದಕ್ಷಿಣ ಅಂತ ನಾವು ಹೆಸರಿಡ್ತೀವಿ ಅಂತ. ಒಳ್ಳೇದಲ್ವಾ ಸರ್? ಆ ಥರ ಉಪಯೋಗ ಆಗಂಗಿದ್ರೆ, ಮುಂದಿನ ಪೀಳಿಗೆಗೆ ಆ ಥರ ಉಪಯೋಗ ಆಗಂಗಿದ್ರೆ ಒಳ್ಳೇದು ಅಂತ ಅನ್ಸಿದ್ರೆ ಒಳ್ಳೇದು ಸರ್. DK ಶಿವಕುಮಾರ್ ಸರ್ ಹೆಂಗೆ ಇದು ಮಾಡ್ತಾರೋ ಹಂಗೆ ಅವರು. ಹೌದು ಸರ್. ಈಗ ಬೆಂಗಳೂರು ದಕ್ಷಿಣ ಆ ಒಂದು ಹೆಸರನ್ನು ರಾಮನಗರಕ್ಕೆ ಇಡೋಕ್ಕೆ ಮುಂದಾಗಿದ್ದಾರೆ, ಏನು ಹೇಳ್ತೀರಿ? ನಮಗೆ ರಾಮನಗರ ಜಿಲ್ಲೆ ಈಗ ಮಾಡಿರೋದು ಕುಮಾರಸ್ವಾಮಿ ಮಾಡಿರೋದೇ ಸರಿ. ರಾಮನಗರ ಜಿಲ್ಲೆನೇ ಸರಿ. ನಾವು ಯಾಕಂದ್ರೆ ಹಳ್ಳಿಯರು, ಮಳವಾಡಿಯರು, ನಾವು ಬೆಂಗಳೂರಿಗೆ ಹೋಗಿ ಫೈಲ್ ಎತ್ಕೊಂಡು ಅಲಿಯೋಕ್ಕಾಗಲ್ಲ. ಇಲ್ಲಿ ನಮಗೆ ರಾಮನಗರ ಆದರೆ ಹತ್ರದಲ್ಲೇ ಇರುತ್ತೆ, ಒಂದೇ ಬಸ್ಸು ಹತ್ತಿ ಹೋದರೆ ಅಲ್ಲೇ ಆಫೀಸ್ಗಳಿದೆ, ಬಸ್ ಸ್ಟಾಪ್ ಹತ್ರನೇ ಎಲ್ಲ ಕ್ಲಿಯರ್ ಮಾಡಿಸ್ಕೊಂಬರ್ಬೋದು, ಏನೇ ಕೆಲಸ ಇಲ್ಲ ಸಂಜೆ ಮುಗಿಸ್ಕೊರ್ಬೋದು. ಬೆಂಗಳೂರು ದಕ್ಷಿಣ ಮಾಡಿದ್ರೆ ನಮ್ಮ ಹಳ್ಳಿ ಜನ ಗೊತ್ತಾಗಲ್ಲ. ಆಮೇಲೆ ಟ್ಯಾಕ್ಸ್ಗಳು ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ. ಬೆಂಗಳೂರು ದಕ್ಷಿಣ BBMP ವ್ಯಾಪ್ತಿ ಬರ್ತದೆ, ಅವಾಗ ನಮ್ಮ ಕೈಲಿ ಟ್ಯಾಕ್ಸು ಪೇ ಮಾಡೋಕ್ಕಾಗಲ್ಲ. ನಮಗೀಗ ಹೆಂಗಿದೆ ರಾಮನಗರ ಜಿಲ್ಲೆನೇ ಬೆಸ್ಟು. ಬೆಂಗಳೂರು ದಕ್ಷಿಣ ಬೇಡ, ನಮಗೆ ರಾಮನಗರ ಜಿಲ್ಲೆ ಬೆಸ್ಟು. ಅಲ್ಲ, ಅವ್ರು ಹೇಳ್ತಾರೆ ಈಗ ಒಂದಿಷ್ಟು ಕಂಪ್ನಿಗಳು ಬರ್ತವೆ, ಅಭಿವೃದ್ಧಿ ಕಾರ್ಯ ಇನ್ನೂ ಹೆಚ್ಚಾಗುತ್ತೆ. ಈಗ ಎಷ್ಟೇ ಕಂಪ್ನಿಗಳು ಬಂದರು ಸರ್, ಈಗ ಬೇಜಾನ್ ಕಂಪ್ನಿಗಳು ಬಂದು ಆರಲ್ ಇಂಡಸ್ಟ್ರಿಯಲ್ ಏರಿಯಾಗೆ ಎಲ್ಲ ರೈತರುಗಳ ಜಮೀನೇ ಕಿತ್ಕೊಂಡು ಇಂಡಸ್ಟ್ರಿಯಲ್ ಏರಿಯಾ ಮಾಡಿ, ರೈತರು ಇಲ್ಲಿ ಲೋಕಲ್ನವ್ರಿಗೆ ಕೆಲಸ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಹಿಂದಿಯವ್ರನ್ನ ಕರ್ಕೊಂಡು ಕೆಲಸ ಕೊಡ್ತಾವ್ರೆ. ನಮಗೆ ಫಸ್ಟ್ ಏನಿತ್ತು ರಾಮನಗರ ಜಿಲ್ಲೆ, ಈಗ ಅದನ್ನೇ ಕಂಟಿನ್ಯೂ ಆದರೆ ಓಕೆ. ಬೆಂಗಳೂರು ದಕ್ಷಿಣ ಮಾಡಿದ್ರೆ, ಇಲ್ಲಿ ಬೆಂಗಳೂರು ದಕ್ಷಿಣ ಮಾಡಿದ್ರೆ ಬೇರೆ ಕಡೆ ಬಂದು ಜನ ಬರ್ತಾರೆ. ಇಲ್ಲಿ ನಮ್ಮ ಈ ಲೋಕಲ್ ಏನಿದ್ದೀವಿ, ನಮ್ಗೆ ಲೋಕಲ್ಗೆ ಅಸ್ತಿತ್ವ ಇರಲ್ಲ. ಎಲ್ಲ ಬೇರೆ ಕಡೆಯಿಂದ ಬಂದವರು ಅಸ್ತಿತ್ವ ತಗೋತಾರೆ, ಈ ಲೋಕಲ್ವ್ರಿಗೆ ಇರಲ್ಲ. ಬೆಂಗಳೂರು ದಕ್ಷಿಣ ಆಗಬಾರ್ದು, ರಾಮನಗರ ಜಿಲ್ಲೆನೇ ಇರಬೇಕು. ರಾಮನಗರ ಜಿಲ್ಲೆನೇ ಬೆಸ್ಟ್ ನಮಗೆ. ವೀಕ್ಷಕರೇ, ಇವತ್ತು ಇಡೀ ದಿನ ನಿಮ್ಮ ಗ್ಯಾರಂಟಿ ನ್ಯೂಸ್ ರಾಮನಗರ ಜಿಲ್ಲೆಯ ಸುತ್ತಾಟವನ್ನು ಮಾಡ್ತು. ಬಿಕಾಸ್ ರಾಮನಗರ ಅನ್ನೋ ಹೆಸರನ್ನು ಚೇಂಜ್ ಮಾಡಿ ಬೆಂಗಳೂರು ದಕ್ಷಿಣ ಅಂತ ಹೇಳಿ ನಾಮಕರಣ ಮಾಡೋದಕ್ಕೆ ಕಾಂಗ್ರೆಸ್ ಎಲ್ಲ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಹಾಗಾಗಿ ಬದಲಾವಣೆ ಹೇಗೆ ಅಂದರೆ ಬದಲಾವಣೆಯನ್ನು ಆ ಕ್ಷೇತ್ರದ ಜನ, ಮತದಾರ ಪ್ರಭುಗಳು ಅಥವಾ ಅಲ್ಲಿನ ನಾಗರಿಕರು ಒಪ್ಕೊಳ್ತಾರಾ ಅನ್ನೋದು ಒಂದು ಪ್ರಶ್ನೆ ಇತ್ತು. ಹಾಗಾಗಿ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ಕನ್ನು ಮಾಡಿದೆ. ಜನರನ್ನೇ ಮಾತನಾಡಿಸುವಂಥ ಪ್ರಯತ್ನವನ್ನು ನಾವಿವತ್ತು ಮಾಡಿದ್ವಿ. ಜನ ಸಾಕಷ್ಟು ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಜನ ಅಂತೂ ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಮನಗರ ಜಿಲ್ಲೆಗೆ ರಾಮನಗರ ಅನ್ನೋ ಹೆಸರಿಗೆ ಇತಿಹಾಸ ಇದೆ, ಅದನ್ನು ಬದಲು ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಬದಲಾವಣೆ ಮಾಡಿದರೆ ನಾವು ಖಂಡಿತವಾಗಿಯೂ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ಹೇಳಿದ್ದಾರೆ. ಇನ್ನೂ ಕೆಲವೊಂದಿಷ್ಟು ಜನ ಹೇಳೋ ಪ್ರಕಾರ ಇಲ್ಲ, ಬೆಂಗಳೂರು ದಕ್ಷಿಣ ಅಂತ ಹೆಸರಿಟ್ಟರೆ ಏನೂ ತಪ್ಪಾಗಲಿಕ್ಕಿಲ್ಲ, ಜೊತೆಗೆ ನಮ್ಮ ಒಂದು ಅಭಿವೃದ್ಧಿ ಆಗುತ್ತೆ, ನಮ್ಮ ಜಿಲ್ಲೆಯೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿನೇ ಇಲ್ಲಿ ಮಿಕ್ಸ್ಡ್ ಒಪಿನಿಯನ್ ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.